ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಮತ್ತು ಕರ್ನಾಟಕದ 2 ಉಪಚುನಾವಣೆಯ ಫಲಿತಾಂಶ. ಕರ್ನಾಟಕದ 2 ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಕಾಂಗ್ರೆಸ್ ಬಿಹೇವ್ ಮಾಡಿದಂತ ರೀತಿ ನೋಡಿದ್ರೆ ತುಂಬಾ ಇನ್ಸೆಕ್ಯೂರಿಟಿ ಇತ್ತು ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಡೆದಂತ ಹಲವಾರು ರಾಜಕೀಯ ಬೆಳವಣಿಗೆಗಳು. ಬಟ್ ಅದರ್ವೈಸ್ ಆಲ್ಸೋ ಇವತ್ತು ಜಯಬೇರಿಯನ್ನ ಬಾರಿಸುವುದರ ಮೂಲಕ ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ತನ್ನ ಮರ್ಯಾದೆಯನ್ನ ಕಾಪಾಡಿಕೊಂಡಿದೆ. ಹಾಗೆ ನೋಡಿದ್ರೆ ಕರ್ನಾಟಕದ ಈ ಬೈ ಎಲೆಕ್ಷನ್ ರಿಸಲ್ಟ್ ಮುಂದಿನ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ. ಸಿದ್ದರಾಮಯ್ಯನವರ ಆಡಳಿತ ವೈಖರಿಗೆ ಮತದಾರರ ಪ್ರಭು ಒಂದು ಫಲಿತಾಂಶವನ್ನು ಪ್ರಕಟಿಸ್ತಾ ಇದ್ದಾರೆ ಅಂತಾನೆ ಸೂಚಿಸಲಾಗಿತ್ತು. ಆದರೆ 2 ಕ್ಷೇತ್ರಗಳಲ್ಲಿ ಹಾಗೆ ನೋಡಿದ್ರೆ ಬೈ ಎಲೆಕ್ಷನ್ ನಲ್ಲಿ ಆಡಳಿತ ಪಕ್ಷನೇ ಜಯಬೇರಿ ಬಾರಿಸುತ್ತಾ. ಆದರೆ ಈ ಬಾರಿ ಚುನಾವಣಾ ಸಮೀಕರಣ ಬೇರೆಯದೇ ಆಗಿದ್ದರಿಂದ ಎಸ್ಪೆಷಲಿ ದಾವಣಗೆರೆ ದಕ್ಷಿಣ ಡೆಫಿನೆಟ್ಲಿ ಅಲ್ಲಿ SDPI ಗಳಿಸಿರುವಂತಹ ಮತಗಳೇನಿದೆ ಇದು ಮುಸ್ಲಿಂ ಡಾಮಿನೇಷನ್ ಇರುವಂತಹ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು ಅನ್ನೋದಕ್ಕೆ SDPI ಗಳಿಸಿರುವಂತಹ ಮತಗಳಿಂದಾಗಿ ಒಂದು ರೀತಿಯಾದಂತಹ ಒಂದು ಕ್ಲಿಯರ್ ಇಂಡಿಕೇಶನ್ ಅಂತ ಅನ್ಸುತ್ತೆ. ಅದರ್ವೈಸ್ ಆಲ್ಸೋ ವೆಸ್ಟ್ ಬೆಂಗಾಲ್ ಅಲ್ಲಿ ದೀದಿ ಸೋಲ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಗೆದ್ದಿದೆ. ಪುದುಚೇರಿಯಲ್ಲೂ ಕೂಡ NDA ಮೈತ್ರಿಕೂಟ ಗೆದ್ದಿದೆ. ಇನ್ನು ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆದ್ದಿದೆ. ತಮಿಳುನಾಡು ಇತಿಹಾಸ ಸೃಷ್ಟಿಯಾಗಿದೆ. ವಿಸಲ್ ಪೌಡು ಅಂತ ವಿಸಲ್ ಗುರುತಿನ ವಿಜಯದ ಭಾರಿ ದೊಡ್ಡ ಗೆಲುವನ್ನ ಸಾಧಿಸಿದ್ದಾರೆ. ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಮುಖ್ಯಮಂತ್ರಿ ಆಗುವಂತಹ ವಿಜಯ್ ಅವರ ಈ ಸಾಧನೆ ಇಡೀ ದೇಶಾದ್ಯಂತ ಚುನಾವಣೆಯ ದಿಕ್ಕು ದೆಸೆಯನ್ನೇ ಬದಲಾಯಿಸ್ತಾ ಇದೆ.